ವಾಪಸ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅಕ್ಕ ಫೋರ್ಸ್ ಮಾಡಿ ಬಾ ಬಾ ಅಂತ ಅಂದ್ಬಿಟ್ಟು ಎಲ್ಲರೂ 2 ಕಾರ್ ಹಾಕೊಂಡು ಬಂದ್ವಿ. ಹೇಳಿ 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 ಬಲೂನ್ ಮುದ್ದಮ್ಮ ನನಗೆ ಕಾಣಿಸಿಲ್ಲ. ಫುಲ್ಲು ಸುತ್ತಮುತ್ತ ಎಲ್ಲ ಗ್ರೀನರಿ, ಸಖತ್ತಾಗಿದೆ ದೇವಸ್ಥಾನ ಅಂತೂ. ಸೊ ಜಾಗ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಆ್ಯಂಡ್ ಕರ್ಣ ಆಮೇಲೆ ಕರ್ಣ ಪುಟ್ಟಕ್ಕನ ಮಕ್ಕಳು. ಬಾಯ್ 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 ಬಾಯ್. ಕರ್ಣ ಬ್ರಹ್ಮ ಅಮೃತಾರೆ ಪುಟ್ಟಕ್ಕನ ಮಕ್ಕಳು. ನಾಗಿಣಿ ಎಲ್ಲ ತುಂಬಾ ತೆಗೆದಿರಲಿ. ಅರಣ್ಯ ಇವಾಗ ಇವ್ರು ಹೇಳ್ತಾರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಇದು ಅನ್ಎಕ್ಸ್ಪೆಕ್ಟೆಡ್, ನಾವು ಎಲ್ಲೂ ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ಸಡನ್ ಆಗಿ ಯಾರಿದ್ದಾರೆ ನೋಡಿ, ಎಷ್ಟೋ ದಿವಸಗಳಾದ್ಮೇಲೆ ನಮ್ಮ ವ್ಲಾಗಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಶಾರದಾ ಅವರು, ನವೀನಣ್ಣ, ನೋಡಿ ನಮ್ಮ ಸೊಸೆ ಇದೆ ಇಲ್ಲಿ, ನಮ್ಮ ಸೊಸೆ ಇದೆ. ಅದಕ್ಕೆ ತುಂಬಾ ಗ್ಯಾಪ್ ಸಿಕ್ಕಿ ಇವಾಗ ಏನೋ ನೋಡ್ತಾ ಇರೋದಕ್ಕೆ ಯಾರು ಇವರೆಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಆ್ಯಂಡ್ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಅಂದರೆ, ಶಾರದಾ ಅವರು ಕನ್ಸೀವ್ ಆಗಿದ್ದಾರೆ. ಇನ್ನು ಕೆಲವೇ ದಿನದಲ್ಲಿ ನಮ್ಮ ಮನೆಗೆ ಇನ್ನೂ ಒಂದು ಪಾಪು ಬರುತ್ತೆ. ಸೊಸೆ ಬರುತ್ತೋ ಇನ್ನೊಂದು, ಅಥವಾ ಅಳಿಯ ಬರುತ್ತೋ ಗೊತ್ತಿಲ್ಲ. ಏನೇ ಬಂದ್ರೂ ಆರೋಗ್ಯವಾಗಿ ಬರಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂತಂದರೆ, ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂತ ನನಗೆ ಗೊತ್ತಿಲ್ಲ. ಇವ್ರ ಮನೆ ದೇವ್ರ ಟೆಂಪಲ್ ಅಂತೆ, ಅಮ್ಮವ್ರ ದೇವಸ್ಥಾನ ಅಂತ ಅಂದ್ಬಿಟ್ಟು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೈಟ್ವರೆಗೂ ಬೆಳಗ್ಗೆವರೆಗೂ ಬರಲ್ಲ ಅನ್ನೋ ಥರ ಇತ್ತು. ಬಟ್ ಬೆಳಗ್ಗೆ ಫೋನ್ ಮಾಡಿ ಶಾರದಾ ಬನ್ನಿ ಅಂತ ಅಂದರು. ಹಾಗಾಗಿ ನಮ್ಮ ಗಾಡಿಯಲ್ಲೇ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಇದ್ದಾರೆ, ಸೊಸೆ ಇದೆ, ಶಾರದಾ ಇದ್ದಾರೆ. ಹಾಗೆ ಶಾರದಾ ಹೊಟ್ಟೆ ಒಳಗಡೆ ನಮ್ಮ ಇನ್ನೊಂದು ಮಿನಿ ಪಾಪು ಇದೆ. ಆ್ಯಂಡ್ ನನ್ನ ಮಗ, ಅಣ್ಣ ಇದ್ದಾರೆ. ಮೊಬೈಲ್ ನೋಡ್ಬೇಕು. ಸೊ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೀಪ್ ವಾಚಿಂಗ್. ಸಾಂಗ್ 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 ಹೇಳ ಮನೆ ಏನ್ ಸಾಂಗ್ ಅಮ್ಮ ಇದು? ಏನ್ ಸಾಂಗ್ ದಿನ 3 hours ಪ್ರಾಕ್ಟೀಸ್. ಬಾಯಲ್ಲಿ ಬೇಡ, ಕೈಯಲ್ಲಿ ಹೆಂಗಿದ್ದೀನ್ ಮಕ್ಕಳು ಮಾತಾಡೋದು ಬಾಯಲ್ಲಿ ಸಾಂಗ್ ಹೇಳ್ಬೇಕು. ಹ್ಯಾಪಿ ಬರ್ಡೇ ಅಷ್ಟೇ ಬರೋದನ್ ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಏನು ಮಾಡಿರಲಿಲ್ಲ. ಶಾರದಾ ಅವರು ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿದ್ರು. ಹಾಗಾಗಿ ಅವ್ರಿಗೂ ಹೊಟ್ಟೆ ಹಸಿತಾ ಇತ್ತು. ಇನ್ನು ಪಾಪು ಕೂಡ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ಹೋಗ್ತಾ ಆನ್ ದ ವೇ ಸಾನ್ನಿಧ್ಯ ಗ್ರ್ಯಾಂಡ್ ಅನ್ನೋ ಒಂದು ಹೋಟೆಲ್ಗೆ ಹೋದ್ವಿ. ನಾನು ಏನು ಕಿಸ್ತಿದ್ದೆ ಅನ್ಕೊಂಡೆ. ಪಪ್ಪಾನು ಪಪ್ಪ ಬಲೂನ್. ಹೌದಾ? ನಾವು ಹೋಟೆಲ್ಗೆ ಬಂದ ಮೇಲೆ ಶಾರದಾ ಅವರ ಅಪ್ಪ ಅಮ್ಮ ಎಲ್ಲ ಕಾಲ್ ಮಾಡಿ, ಎಲ್ಲೂ ಹೊರಗಡೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಡಿ, ಇಲ್ಲಿ ರೆಡಿ ಮಾಡಿದ್ದೀವಿ ಬನ್ನಿ ಅಂತ ಹೇಳಿದರು. ಬಟ್ ಆಲ್ರೆಡಿ ಟೈಮ್ 10 ಗಂಟೆ ಮೇಲಾಗಿತ್ತು. ಹಾಗಾಗಿ ಪಾಪು ಕೂಡ ತುಂಬ ಹೊಟ್ಟೆ ಹಸಿತಾ ಇತ್ತು. ಶಾರದಾ ಕೂಡ ಕನ್ಸೀವ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಹೊಟ್ಟೆ ಹಸಿವೆಲ್ಲ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಮಕ್ಕಳೆಲ್ಲ ಇರೋದಕ್ಕೆ ಇಲ್ಲೇ ಒಂದು ರೌಂಡ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಗೆ ಬಂದ್ವಿ. ಆ್ಯಂಡ್ ನನ್ನ ಮಗಳಿಗೆ ಇಡ್ಲಿ ತಗೊಂಡ್ರು. ಇನ್ನು ಶಾರದಾ ಹಾಗೆ ಅಮ್ಮ ಇಬ್ರು ಮಸಾಲೆ ದೋಸೆ ತಗೊಂಡ್ರು. ಹಾಗೆ ಅಣ್ಣ ಮತ್ತೆ ಸತೀಶ್ ಇಬ್ರು ನೀರು ದೋಸೆ ತಗೊಂಡ್ರು. ನಾನು ಎಲ್ಲೇ ಹೋಟೆಲ್ಗೆ ಹೋದ್ರೂ ನನಗೆ ಫೇವ್ರೆಟ್ ರೈಸ್ ಬಾತು. ಅದು ಯಾವ ಥರದ್ದು ಬೇಕಾದರೂ ಆಗಿರ್ಬೋದು. ಹಾಗಾಗಿ ನಾನು ರೈಸ್ ಬಾತ್ ತಗೊಂಡೆ. ಇನ್ನು ಅಣ್ಣಗೆ ನೀರು ದೋಸೆ ಜೊತೆ ಒಂದು ತೆಂಗಿನಕಾಯ್ದು ಒಂದು ಸಲಾಡ್ ಟೈಪ್ ಕೊಟ್ಟಿದ್ರು, ಸ್ವೀಟು. ಅದಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಮಗಳು ಅಪರೂಪಕ್ಕೆ ಅಕ್ಕಿ ರೊಟ್ಟಿ ಕೇಳ್ತು. ಬಟ್ ನನ್ನ ಮಗಳು ಇಸ್ಕೊಂಡಿದ್ದು, ನನ್ನ ಮಗಳು ಸ್ವಲ್ಪನೇ ತಿಂದು ಇನ್ನೆಲ್ಲರೂ ಶೇರ್ ಮಾಡ್ಕೊಂಡ್ವಿ. ಇನ್ನು ನಾವು
ಶಾರದವರೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ಲಾಸ್ಟ್ ಅಷ್ಟೇನೆ. ಆಮೇಲೆ ನಾವು ಅಷ್ಟಾಗಿ ಎಲ್ಲೂ ಹೊರಗಡೆಗೆ ಹೋಗಲಿಲ್ಲ, ಬಿಕಾಸ್ ನಾವು ತುಂಬ ಬ್ಯುಸಿ ಇದ್ದೀವಿ. ಇನ್ನು ಶಾರದಾ ಕೂಡ ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ಎಲ್ಲೂ ಟ್ರಾವೆಲ್ ಕೂಡ ಮಾಡೋ ಹಾಗಿಲ್ಲ, ಹಾಗಾಗಿ ಎಲ್ಲೂ ಹೋಗಿರ್ಲಿಲ್ಲ. ಇದು ಕೂಡ ಅಷ್ಟೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋಂಥ ಪ್ಲಾನು. ಇನ್ನು ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದು ತಾವರೆಕೆರೆ ಹತ್ರ ಉಳುವೆನಹಳ್ಳಿ ಅಂತೆ, ನನಗೆ ಅಷ್ಟಾಗಿ ಹೆಸರು ಗೊತ್ತಿಲ್ಲ. ಸೊ ಅಲ್ಲಿ ಕೊಲ್ಲಾಪುರದಮ್ಮ ಅಂತ ಅಂದ್ಬಿಟ್ಟು ಇವರೆಲ್ಲರೂ ಏನೇ ಎಷ್ಟೇ ದೂರಕ್ಕೆ ಮದುವೆ ಮಾಡಿಕೊಟ್ರು ಹೆಣ್ಮಕ್ಳೆಲ್ಲನೂ ವರ್ಷಕ್ಕೊಂದ್ಸಲ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಇನ್ನು ನಾವು ಹೋಗೋಷ್ಟೊತ್ತಿಗೆ ಎಲ್ಲರೂ ಬಂದ್ಬಿಟ್ಟಿದ್ರು. ಎಲ್ಲರೂ ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದಿದ್ದು. ಎಲ್ಲ 10 ಗಂಟೆ ಅಷ್ಟೊತ್ತಿಗೆಲ್ಲ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟಿದ್ರು. ಬಟ್ ಶಾರದಾ ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ನಾವು ನಿಧಾನಕ್ಕೆ ಹೋಗಬೇಕು, ಬಿಕಾಸ್ ಅವ್ರಿಗೆ ಇನ್ನೇನು ಕೆಲವೇ ದಿನಗಳಿದೆ ಅಷ್ಟೇ ಡೆಲಿವರಿ ಡೇಟು. ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗ್ಬೇಕು. ಇನ್ನು ಒಂದು ರೋಡ್ ಗೊತ್ತಲ್ವಾ, ಹಂಪ್ಸ್ ಇರುತ್ತೆ, ಹಳ್ಳ ಎಲ್ಲ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹೋಗ್ಬೇಕು. ಇನ್ನು ನಾವು ಲಾಸ್ಟಲ್ಲಿ ಪ್ಲ್ಯಾನ್ ಮಾಡಿರೋದ್ರಿಂದ ಅಂದರೆ ನಾವು ಹೊರಡ್ತಾ ಇದ್ದೀವಿ ಅಂತ ಸ್ವಲ್ಪ ಎಲ್ಲ ಹಾಗೆ ಆಯಿತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಲೇಟ್ ಆಯಿತು. ಪಾಪ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ರು. ಶಾರದಾ ಅವರಮ್ಮ ನಾವು ಹೋಗೋಷ್ಟೊತ್ತಿಗೆ ಅವರು ಮಡ್ಲಕ್ಕಿ ಕೊಡಬೇಕಿತ್ತಂತೆ. ಸೊ ಅದಕ್ಕೆಲ್ಲ ರೆಡಿ ಮಾಡಿದ್ರು. ಹಾಗೆ ಶಾರದಾ ಅವರು ಮಡ್ಲಕ್ಕಿ ಕೊಡೋದಕ್ಕೆ ಅಂತ ಇಟ್ಟಿದ್ದ ಸೀರೆನ ದೇವ್ರಿಗೆ ಉಡ್ಸಿದ್ರಂತೆ. ಇನ್ನು ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು ಇದೇ ಮೊದಲನೇ ಸಲ. ನಾವು ಹೋಗೋಷ್ಟೊತ್ತಿಗೆ ದೇವಸ್ಥಾನದಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು. ಬಟ್ ನೋಡಿ, ಕರೆಂಟ್ ಇಲ್ಲದೆ ಇದ್ರೂ ದೇವ್ರಿಗೆ ಹಚ್ಚಿರೋ ದೀಪದಿಂದನೇ ಆ ದೇವ್ರ ಮೂರ್ತಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ಆ ಕಣ್ಣುಗಳು ನೋಡ್ತಾ ಇದ್ರೆ ದೇವ್ರು ನಮ್ಮನ್ನೇ ನೋಡ್ತಾ ಇದಾರೇನೋ ಅನ್ನೋಷ್ಟು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರ್ತಾ ಇತ್ತು. ಹಾಗೆ ಇದು ತುಂಬಾನೇ ಪವರ್ಫುಲ್ ಆಗಿರುವಂತ ದೇವಸ್ಥಾನ ಅಂತೆ. ಪ್ರತಿಯೊಬ್ರು ಹೆಣ್ಮಕ್ಳು ಇಲ್ಲಿ ಬಂದು ವರ್ಷ ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಇಲ್ಲಿ ಊರಹಬ್ಬ ಸಮೇತ ಆಗುತ್ತಂತೆ. ಬಟ್ ಈ ವರ್ಷ ಊರಹಬ್ಬ ಆಗಿಲ್ಲ ಅಂತ ಹೇಳ್ತಿದ್ರು. ಇನ್ನು ತೀರ್ಥ ಹಾಕ್ಬೇಕಾದ್ರೆ ನಮ್ಮ ಮೇಲೆಲ್ಲ ಒಂಥರ ವೈಬ್ರೇಷನ್ನೇ ಆಗ್ತಿತ್ತು. ಸೊ ಒಂಥರ ಪಾಸಿಟಿವ್ ಎನರ್ಜಿ ಅಂತಾನೆ ಹೇಳ್ಬೋದು. ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ನಮಗೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣಿಂದು ರಸಾಯನ ಮಾಡಿದ್ರು. ಇಲ್ಲಿ ತುಂಬಾ ಫೇಮಸ್ ಅಂತೆ. ತುಂಬಾನೇ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿತ್ತು. ನವೀನ್ ಅಣ್ಣಗಂತೂ ಸಿಕ್ಕಾಪಟ್ಟೆ ಫೇವ್ರೇಟ್ ಇದು. ಹಾಗೆ ಮನೆಯಿಂದನೇ ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನ ಎಲ್ಲ ತಗೊಂಡ್ ಬಂದಿದ್ರು. ಸೊ ಇಲ್ಲಿ ಕಲ್ಸ್ಬಿಟ್ಟು ನಮ್ಗೆ ಪುಳಿಯೋಗರೆ ಎಲ್ಲ ಕೊಟ್ರು. ಸೊ ನಾವು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡಿರೋದ್ರಿಂದ ಒಂದ್ರಲ್ಲೇನೆ ಎಲ್ಲರೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಗೊಂಡ್ವಿ. ಬಟ್ ಎಲ್ಲರಿಗೂ ಹೊಟ್ಟೆ ತುಂಬೋಗಿತ್ತು. ಆದಷ್ಟು ನಾನು ಕೂಡ ಪುಳಿಯೋಗರೆನ ತಿಂದೆ. ಆಕ್ಚುಲಿ ನಾನು ಜಾಸ್ತಿ ಪುಳಿಯೋಗರೆ ತಿನ್ನಲ್ಲ, ಬಟ್ ಮಾಡ್ಕೊಟ್ಟಿದ್ದಾರೆ ಅಂತ ಅಂದಮೇಲೆ ತಿನ್ಬೇಕಲ್ವಾ. ಸೊ ಹಾಗಾಗಿ ತಿಂದೆ. ಇನ್ನು ಅಷ್ಟರಲ್ಲಿ ಕರೆಂಟ್ ಬಂತು. ಹಾಗೆ ಒಂದು ದೇವ್ರದ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಒಂದು ಫೋಟೋ ಒಂದು ವಿಡಿಯೋ ಮಾಡ್ಕೊಂಡೆ. ಇನ್ನು ಇದಿಷ್ಟು ಶಾರದಾ ಅವರ ಫ್ಯಾಮಿಲಿ. ಆ್ಯಕ್ಚುಲಿ ಶಾರದಾ ಅವ್ರ ಫ್ಯಾಮಿಲಿ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಅಲ್ಲಿ ಯಾರೂ ನನ್ನನ್ನು ಬೇರೆಯವ್ರ ಥರ ಟ್ರೀಟೇ ಮಾಡಿಲ್ಲ. ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬಾ ಏನೋ ಅವ್ರ ಮನೆ ಮಗಳು ಅನ್ನೋ ಥರನೇ ಪ್ರೀತಿ ಕೊಟ್ಟರು. ಆ್ಯಂಡ್ ಇದು ಅವರ ಮನೆ, ಅಂದರೆ ಶಾರದಾ ಅವರ ಅಜ್ಜಿ ಅವ್ರ ಮನೆ. ಇಲ್ಲೇ ಶಾರದಾ ಅವ್ರ ಅಪ್ಪ ಎಲ್ಲ ಹುಟ್ಟಿ ಬೆಳೆದಿದ್ದಂತೆ. ನಾವು ಪೂಜೆ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಬಿಡಲಿಲ್ಲ. ಬಿಕಾಸ್ ಶಾರದಾ ಪ್ರೆಗ್ನೆಂಟ್ ಇರೋದ್ರಿಂದ ಅವ್ರಿಗೆ ಅಂತ ಅಂದ್ಬಿಟ್ಟು ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇದ್ರು. ಇನ್ನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು. ಬಿಕಾಸ್ ನಮ್ಮ ಮನೆ ಹತ್ರ ನನಗೆ ತುಂಬಾ ಕೆಲಸ ಇತ್ತು. ಹಾಗಾಗಿ ಹೊರಟ್ಬಿಡೋಣ ಅಂತ ಅಂದರು ನನ್ನ ಹಸ್ಬೆಂಡು. ಬಟ್ ಅವ್ರ ಮನೇಲಿ ತುಂಬಾ ಫೋರ್ಸ್ ಮಾಡಿದ್ರು. ಇನ್ನು ಶಾರದಾಗೂ ಬೇಜಾರಾಗೋದು ಬೇಡ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಇದ್ವಿ. ಮನೇಲಿ ತುಂಬ ಶೆಕೆ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಮರದ ಕೆಳಗಡೆ ಈ ಥರ ಕಲ್ಲು ಹಾಕಿದ್ರು. ಸೊ ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ ಬೀಳಿಸ್ತಾ ಇತ್ತು. ಹಾಗೆ ಫ್ರೆಶ್ ಏರ್ ಅಲ್ವಾ, ನನಗಂತೂ ತುಂಬಾ ಇಷ್ಟ ಹಳ್ಳಿ ವಾತಾವರಣ ಅಂತಂದರೆ. ಅಲ್ಲಿಗೆ ಬಂದ್ವಿ. ಸೊ ಕಾರಲ್ಲಿ ಸ್ವೀಟ್ಸ್ ಏನೋ ಇತ್ತಂತೆ, ಕೇಕು. ಸೊ ಅಣ್ಣ ಕಾರಿಂದ ತರಿಸಿದ್ಮೇಲೆ ಅದು ಏನು ಸ್ವೀಟ್ ಅಂತ ಗೊತ್ತಿಲ್ಲ, ಬಟ್ ಮ್ಯಾಂಗೋ ಫ್ಲೇವರ್ ಅಂತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದು ಚಿಲ್ಡಾಗಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಬಟ್ ಅದು ಕಾರಲ್ಲಿ ಇದ್ದಿದ್ದಕ್ಕೆ ಈ ಬಿಸಿಲಿಗೆ ಫುಲ್ಲು ಒಂಥರ ಮೆಲ್ಟ್ ಆಗಿತ್ತು. ಬಟ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. 2 ಬಾಕ್ಸ್ ಇದ್ದಿದ್ದು. ಬಟ್ ಅಲ್ಲಿ ತುಂಬ ಜನ ಇದ್ವಿ. ಎಲ್ಲರೂ ಒಂದೊಂದು ಸ್ಪೂನ್ ಟೇಸ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಶಾರದಾ ಅವ್ರ ಅಕ್ಕ ಬನ್ನಿ ನಮ್ಮ ದೊಡ್ಡಮ್ಮ ಮನೆ ತೋರಿಸ್ತೀನಿ, ಹಾಗೆ ನಮ್ಮ ಜಾಗ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಇದು ಹಳ್ಳಿ ಆದ್ರೂ ಅವ್ರ ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೀವು ನೋಡ್ಬೋದು ವುಡ್ ವರ್ಕ್ಸ್ ಎಲ್ಲಾನು ಸಿಟಿಯಲ್ಲೆಲ್ಲ ಹೆಂಗಿರುತ್ತೋ ಅದೇ ಥರನೇ ಕಟ್ಟಿದ್ದಾರೆ. ಹಾಲ್ ಎಲ್ಲ ತುಂಬ ದೊಡ್ಡದಾಗಿತ್ತು, ತುಂಬ ಚೆನ್ನಾಗಿತ್ತು. ಇನ್ನು ಅಲ್ಲೆಲ್ಲ ನೋಡಿಕೊಂಡು
ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಕ್ರಿಕೆಟ್ ಆಡ್ತಾ ಇದ್ರು. ಅಕ್ಕ ಇಟ್ಕೊಂಡು ಸರಿ ಇಲ್ಲಿ ದೇವಸ್ಥಾನ ಒಂದಿದೆ, ನೀವು ತುಂಬ ಖುಷಿ ಆಗುತ್ತೆ ಬನ್ನಿ ಹೋಗೋಣ ಅಂತ ಅಂದರು. ಸೊ ಹಾಗಾಗಿ 2 ಕಾರಲ್ಲಿ ಎಲ್ಲರೂ ಎಷ್ಟು ಜನ ಆಗುತ್ತೋ ಅಷ್ಟು ಜನನು ತುಂಬಿಕೊಂಡು 2 ಕಾರಲ್ಲಿ ದೇವಸ್ಥಾನ ಕಡೆ ಹೊರಟಿದ್ದೀವಿ. ತುಂಬ ಜನ ಕಾಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಮೊದಲು ಏನು ದೇವಸ್ಥಾನ ತೋರಿಸ್ದೆ ಅದು ಕೊಲ್ಲಾಪುರದಮ್ಮ ದೇವಸ್ಥಾನ. ಹಾಗೆ ಇವಾಗ ಹೋಗ್ತಾ ಇರೋದು ಮುತ್ತರಾಯ ಸ್ವಾಮಿ ದೇವಸ್ಥಾನ. ಇದು ಸವಣದುರ್ಗ ಬೆಟ್ಟದ ಹತ್ರ ಬರುತ್ತೆ. ಹೋಗ್ತಾ ಹೋಗ್ತಾ ಆ ಕಡೆ ಈ ಕಡೆ ಫುಲ್ಲು ಗ್ರೀನರಿ, ಹಾಗೆ ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ತುಂಬಾ ಇಷ್ಟ ಆಯ್ತು. ನನಗಂತೂ ಈ ತರ ವಾತಾವರಣ ನಂಗೆ ತುಂಬಾನೇ ಇಷ್ಟ. ತುಂಬಾ ಸಲ ಅನ್ಕೊಂಡಿದೀನಿ ಎಲ್ಲಾದ್ರೂ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಲೈಫ್ ಸೆಟಲ್ ಮಾಡ್ಬಿಡ್ಬೇಕು ಅಂತ, ಅಷ್ಟು ಇಷ್ಟ ನನಗೆ. ಬಟ್ ಏನ್ ಮಾಡೋದು, ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರ್ ಆಗಿರೋದ್ರಿಂದ ಬೇರೆ ಆಪ್ಷನ್ ಇಲ್ಲ. ನಾವು ಬ್ಯಾಂಗ್ಳೂರಲ್ಲೇನೆ ಜೀವನ ಕಟ್ಕೊಂಡಿರೋದು, ಹಾಗಾಗಿ ಬ್ಯಾಂಗ್ಳೂರಲ್ಲೇನೆ ಸೆಟಲ್. ಇನ್ನು ದೇವಸ್ಥಾನದ ಹತ್ರ ಬಂದ್ವಿ. ಸೊ ಇದೇ ದೇವಸ್ಥಾನ, ಇಲ್ಲಿ ಸಾಕಷ್ಟು ಶೂಟಿಂಗ್ಗಳಾಗಿದೆ ಅಂತೆ, ಸೀರಿಯಲ್ಸ್ ಮೂವೀಸ್ ಎಲ್ಲ ಸಿಕ್ಕಾಪಟ್ಟೆ ಶೂಟಿಂಗ್ ಆಗಿದೆ ಅಂತೆ. ನೀವು ಯಾರಾದ್ರೂ ಹೋಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಈ ದೇವಸ್ಥಾನದ ಹತ್ರ ಅಂತೂ ಸಿಕ್ಕಾಪಟ್ಟೆ ನೇರಳೆ ಮರ ಇತ್ತು. ತುಂಬಾನೇ ಕಾಯಿಗಳು ಬಿಟ್ಟಿದ್ದು, ಎಲ್ಲ ಹಣ್ಣಾಗಿ ಕೆಳಗಡೆ ಎಲ್ಲ ಬಿದ್ದಿತ್ತು. ಸೊ ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೊರಟ್ವಿ. ಇನ್ನು ಶಾರದಾ ಪಾಪು ಅಮ್ಮ ಬರ್ಲಿಲ್ಲ, ಶಾರದಾಗೆ ಟಯರ್ಡ್ ಆಗುತ್ತೆ ಅಂತ ಅನ್ಬಿಟ್ಟು ಬರ್ಲಿಲ್ಲ. ಇನ್ನು ಪಾಪುಗೆ ಊಟ ತಿನ್ಸ್ಬೇಕಿತ್ತು, ಹಾಗಾಗಿ ಶಾರದಾ ಜೊತೆನೆ ಪಾಪುನು ಕೂಡ ಬಿಟ್ಬಿಟ್ಟು ಬಂದ್ವಿ. ನನ್ಗೆ ಇವ್ರದ್ರಲ್ಲಿ ಏನ್ ಇಷ್ಟ ಆಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿರೋರಲ್ಲಿ ಶಾರದಾ ನವೀನ್ ಅಣ್ಣ ಕೆಲವೊಂದಷ್ಟು ಜನ ಮಾತ್ರ ಗೊತ್ತು. ಇನ್ ಮಿಕ್ಕಿದ್ದವರೆಲ್ಲ ನಾನು ಅವ್ರನ್ನ ನೋಡಿಲ್ಲ ಅಂದ್ರೂ ಅವ್ರು ನನ್ನ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ. ಬಟ್ ಅವರಾಗೆ ಬಂದು ಮಾತಾಡ್ತಾರೆ. ಹಾಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಫಂಕ್ಷನ್ ಆಯ್ತು ಅಂತ ಅಂದ್ರೂ ಎಲ್ಲರೂ ಸೇರ್ತಾರೆ. ನನ್ಗೆ ಈ ತರ ಎಲ್ಲರ ಜೊತೆ ಮಿಂಗಲ್ ಆಗೋದಂದ್ರೆ ಎಲ್ಲ ತುಂಬಾ ಇಷ್ಟ. ನಾನು ಬೇಗ ಮಿಂಗಲ್ ಆಗಲ್ಲ, ಬಟ್ ಏನಾದ್ರು ಒಂದ್ಸಲ ಹಚ್ಕೊಂಡ್ಬಿಟ್ರೆ ನಾನು ಬೇಗನೆ ಎಲ್ಲರ ಜೊತೆ ಬೆರ್ತು ಬಿಡ್ತೀನಿ. ದೇವಸ್ಥಾನ ನಾವು ಹೋಗೋಷ್ಟಕ್ಕೆ ಬಾಗ್ಲಾಕ್ಬಿಟ್ಟಿತ್ತು, ಹಾಗೆ ಪ್ರಶಾಂತವಾಗಿತ್ತು. ಕರ್ಣ ಶೂಟಿಂಗು, ಆಮೇಲೆ ಯಾವ್ದು ಹರಿಣಿ ಕರ್ಣ, ಆಮೇಲೆ ಕರ್ಣ ಪುಟ್ಟಕ್ಕನ ಮಕ್ಕಳು ನಮ್ಮನ್ನ ಹೇಳಿ ನಾವೇಣ ಕರ್ಣ ಬ್ರಹ್ಮ ಅಮೃತಧಾರೆ ಪುಟ್ಟಕ್ಕನ ಮಕ್ಕಳು ನಾಗಿನಿ ಎಲ್ಲ ತುಂಬಾ ತೆಗೆದಿದ್ದಾರೆ. ಇವಾಗ ಇವ್ರು ಹೇಳ್ತಾರೆ ಇದು ಶೂಟಿಂಗ್ ಸ್ಪಾಟ್ ಅಂತೆ. ಸೊ ಇಲ್ಲಿ ಕರ್ಣ ಪುಟ್ಟಕ್ಕನ ಮಕ್ಕಳು, ಶ್ರಾವಣಿ ಸುಬ್ರಹ್ಮಣ್ಯ ಕೆಲವು ಜಾಸ್ತಿ ಶೂಟಿಂಗ್ ಆಗಿದೆ. ನಾನು ಫಸ್ಟ್ ಟೈಮ್ ಈ ಪ್ಲೇಸಿಗೆ ಬರ್ತಾ ಇರೋದು. ಅದು ಆ್ಯಕ್ಚುಲಿ ಬರೋ ಥರನೇ ಇರಲಿಲ್ಲ, ವಾಪಸ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬಟ್ ಅಕ್ಕ ಫೋರ್ಸ್ ಮಾಡಿ ಬಾ ಅಂತ ಅಂದ್ಬಿಟ್ಟು ಎಲ್ಲರೂ 2 ಕಾರ್ ಹಾಕೊಂಡು ಬಂದ್ವಿ. ಸೊ ಜಾಗ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ಆ್ಯಂಡ್ ಫುಲ್ಲು ಸುತ್ತಮುತ್ತ ಎಲ್ಲ ಗ್ರೀನರಿ, ಸಖತ್ತಾಗಿದೆ ದೇವಸ್ಥಾನ ಅಂತೂ. ಆ್ಯಂಡ್ ದೇವಸ್ಥಾನ ಬಾಗಿಲು ಹಾಕಿದ್ದಾರೆ, ಬಿಕಾಸ್ ನಾವು ಬಂದಿರೋದು ಇವಾಗ 2 ಗಂಟೆ 2:30 ಮೇಲೆ ಆಗಿದೆ, 2:30 ಆಗಿದೆ. ಸೊ ಈಗ ಬಂದಿರೋದಕ್ಕೆ ದೇವಸ್ಥಾನ ಬಾಗಿಲು ಹಾಕಿದ್ದಾರೆ. ಇನ್ನು ಇಲ್ಲಿಂದ ಹೋಗಬೇಕು. ಶಾರದಾ ಮನೇಲೇ ಇದ್ದಾರೆ, ಅವ್ರು ಬರಲಿಲ್ಲ. ಆ್ಯಂಡ್ ಇವಾಗ ಅಲ್ಲಿ ಊಟಕ್ಕೆ ರೆಡಿ ಮಾಡಿದ್ದಾರೆ, ಊಟ ಮಾಡಿಕೊಂಡು ಮನೆಗೆ ಹೋಗೋದು. ಇನ್ನು ನವೀನ್ ಅಣ್ಣಂಗಂತೂ ಮಕ್ಕಳ ಜೊತೆ ಇದ್ಬಿಟ್ರೆ ಅವ್ರು ದೊಡ್ಡವರಾಗಿದ್ದಾರೆ, ಅವ್ರಿಗೊಂದು ಮಗು ಇದೆ, ಇನ್ನೊಂದು ಮಗುಗೆ ಅಪ್ಪ ಆಗ್ತಾ ಇದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಡ್ತಾರೆ. ಮಕ್ಕಳ ಜೊತೆ ಫುಲ್ ಜೆಲ್ಲಾಗ್ಬಿಡ್ತಾರೆ, ಮಕ್ಕಳ ಜೊತೆನೇ ಆಟ ಆಡ್ಕೊಂಡಿರ್ತಾರೆ. ಇನ್ನು ಲೇಡೀಸ್ ಎಲ್ಲ ಒಂದು ಕಡೆ ಕುತ್ಕೊಂಡಿದ್ರು, ಹಾಗೆ ಎಲ್ಲ ಡಿಸ್ಕಷನ್ಸ್ ಎಲ್ಲ ನಡೀತಾ ಇತ್ತು ಜೋಡಿ. ಆ್ಯಂಡ್ ನನ್ನ ಹಸ್ಬೆಂಡ್ಗಂತೂ ಫುಲ್ಲು ಟೆನ್ಷನು, ಮನೆ ಹತ್ರ ಏನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಕೂಡ ಫುಲ್ ಟೆನ್ಷನ್ ಆಗಿದ್ರು. ಫಸ್ಟ್ ಹಾಕೋದು ಹೈಲೈಟ್ ಅಲ್ಲಿ ತಮ್ಮೇನಲ್ಲಿ ನಿಮ್ದೇ ಹಾಕೋದು. ಇನ್ನು ನಾವು ವಾಪಸ್ ಹೊರಡಬೇಕಾದ್ರೆ ತುಂಬಾ ನೇರಳೆ ಹಣ್ಣೆಲ್ಲ ಕಾರ್ ಪಾರ್ಕಿಂಗ್ ಹತ್ರ ಬಿದ್ದಿತ್ತು. ಅದನ್ನ ನೋಡಿದ್ಮೇಲೆ ಎಲ್ಲರೂ ನೇರಳೆ ಹಣ್ಣು ಬೇಕು ಅಂತ, ನವೀನ್ ಅಣ್ಣನಂತೂ ನಾವು ನೋಡಂಗೆ ಇಲ್ಲ, ಮಕ್ಕಳಾಗ್ಬಿಡ್ತಾರೆ. ಇನ್ನು ನನ್ನ ಹಸ್ಬೆಂಡ್ ಕೋಲ್ ತಗೊಂಡು ಹಣ್ಣೆಲ್ಲ ಉದುರಿಸ್ತಾ ಇದ್ರು. ನನ್ನ ದುಪ್ಪಟ ಅಂತೂ ಫುಲ್ಲು ನೇರಳೆ ಹಣ್ಣಿನ ಕಲರೇ ಆಗೋಗ್ಬಿಟ್ಟಿತ್ತು. ಸೊ ಇದು ಹಿಂಗಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಫುಲ್ಲು ಮೇಲಿಂದ ಹೊಡಿಯೋದು, ಕೆಳಗಡೆ ಎಲ್ಲ ನಾವೆಲ್ಲ ಹಾಯ್ಕೊಳ್ಳೋದು, ಈ ಥರನೇ ಆಯಿತು. ಬಿಕಾಸ್ ಏನು ಗೊತ್ತಾ, ನಾವು 1 kg 250-300 ರೂಪಾಯಿ ಕೊಟ್ಟು ಹೊರಗಡೆ ತೊಗೊಳ್ತೀವಿ. ಇಲ್ಲಿ ಇಷ್ಟೊಂದು ಮರ ಇದೆ, ಕೆಳಗಡೆ ಬಿದ್ದು ಉದುರ್ತಾ ಇದ್ರು ಯಾರೂ ತಿನ್ನೋದಿಲ್ಲ. ಹಾಗೋ ಹೀಗೋ ಎಲ್ಲ ಉದುರಿಸಿ ಮಾಡಿ ಒಂದು ಅರ್ಧ kg ಹಣ್ಣು ಸಿಕ್ತು. ಎಲ್ಲರೂ ತಿನ್ಕೊಂಡು ಇವಾಗ ಮನೆ ಹತ್ರ ಬಂದ್ವಿ. ಸೊ ನಾವು ಮನೆ ಹತ್ರ ಬರೋಷ್ಟೊತ್ತಿಗೆ ಪಾಪ ಅಡುಗೆ ಎಲ್ಲ ಮಾಡಿಕೊಂಡು ರೆಡಿಯಾಗಿ ನಿಮಗೆ ವೇಟಿಂಗ್ ಅಂತ ಹೇಳ್ತಾ ಇದ್ರು. ಸೊ ಹೋಗಿದ ತಕ್ಷಣ ಫಸ್ಟು ನಮಗೆ ಹಾಕೊಟ್ರು, ಬಿಕಾಸ್ ನಾವು ಬೇಗ ಹೋಗಬೇಕು ಅಂತ ಹೇಳಿದ್ವಲ್ಲ. ಪಾಪ ನಮಗೆ ಬೇಜಾರಾಯಿತು, ಯಾಕೆಂದರೆ ಶಾರದಾ ಅವ್ರಿಗೂ ಆಸೆ ಇರುತ್ತೆ. ಅವರು 2 ವರ್ಷ ಆದಮೇಲೆ ಅವರಪ್ಪ ಅಂದರೆ ಅವರ ಅಪ್ಪ ಮನೆಗೆ ಬಂದಿದ್ದಾರೆ. ಅವ್ರಿಗೂ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ
ನಮಗೂ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾವು ಕೂಡ ಬೇಗ ಬೇಗ ಎಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಸೊ ಎಲ್ಲರೂ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಎಲ್ಲ ಬಡಿಸ್ತಾ ಇದ್ದಾರೆ. ಬಿರಿಯಾನಿ ಮಾಡಿದ್ರು, ಹಾಗೆ ಚಿಕನ್ ಗ್ರೇವಿ ಮಾಡಿದ್ರು. ಈ ತರ ಎಲ್ಲ ಎಂಜಾಯ್ ಮಾಡ್ಬೇಕು ಅಂತ ಅಂದ್ರೆ ಪಕ್ಕ ಹಳ್ಳಿಗೆ ಹೋಗ್ಬೇಕು. ಅವಾಗ್ಲೇನೆ ಈ ತರದ್ದೆಲ್ಲ ಒಂದು ಅನುಭವ ಸಿಗೋದಕ್ಕೆ. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಅವ್ರು ನೋಡ್ಕೊಂಡಿದ್ ರೀತಿ ಇರ್ಬೋದು ಅಥವಾ ಅವ್ರು ಮಾತಾಡ್ಸಿರೋ ರೀತಿ ಇರ್ಬೋದು, ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇನ್ನು ಊಟ ಎಲ್ಲ ಮಾಡ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ತಗೊಂಡು ನಾವು ಕೂಡ ಹೊರಡ್ತಾ ಇದೀವಿ. ನೋಡಿ ಕಳ್ಸ್ಕೊಡಕ್ಕೆ ಎಷ್ಟೊಂದ್ ಜನ ಆಚೆ ಬರ್ತಾರೆ ಅಂತ. ಸೊ ಈ ತರದ್ದೆಲ್ಲ ನಮ್ ಬೆಂಗಳೂರು ಕಡೆ ಎಲ್ಲ ತುಂಬಾನೇ ಕಡಿಮೆ ಸಿಗೋದು ನೋಡೋದಕ್ಕೆ. ಸೊ ಕಾರ್ವರೆಗೂ ಎಲ್ಲರೂ ಬಂದು ಎಲ್ಲರೂ ಪಾಪುಗ್ ಬಾಯ್ ಮಾಡಿ ಎಲ್ಲರೂ ನಮ್ಮನ್ನ ಕಳ್ಸ್ಕೊಟ್ರು. ಬರ್ಬೇಕಾದ್ರೆ ಅಣ್ಣ, ಶಾರದಾ, ಅಮ್ಮ ಎಲ್ಲ ಅವ್ರ ಚೈಲ್ಡ್ಹುಡ್ ಮೆಮೊರಿ, ಹಾಗೆ ಇವಾಗ ನಾವು ಹೋಗಿದ್ ಮನೇಲಿ ಏನೆಲ್ಲ ನಡೀತಾ ಇತ್ತು ಅದನ್ನೆಲ್ಲ ಹೇಳ್ತಾ ಇದ್ರು. ಇನ್ನು ಪಾಪು ಕೂಡ ತುಂಬಾ ಟಯರ್ಡ್ ಆಗೋಗಿತ್ತು. ಪಾಪು ಕೂಡ ಮಲ್ಕೊಳ್ತು. ಇನ್ನು ಫಿನಿಕ್ಸ್ ಹತ್ರ ಬರ್ತಾ ಇದೇನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ತಾ ಇತ್ತು. ನಾವು ಸುಮಾರು ದಿನ ಆಯ್ತು ಫಿನಿಕ್ಸ್ ಹತ್ರ ಬರ್ದಿರಾ. ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.